ಓಂ ಶಾಂತಿ. ದಿನಾಂಕ 13/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ರಕ್ಷಾಬಂಧನದ ಪರ್ವ ಪ್ರತಿಜ್ಞೆಯ ಪರ್ವ ಆಗಿದೆ. ಅದು ಸಂಗಮಯುಗದಲ್ಲಿಯೇ ಶುರುವಾಗುತ್ತದೆ. ಈಗ ನೀವು ಪವಿತ್ರರಾಗುವ ಹಾಗೂ ಮಾಡಿಸುವ ಪ್ರತಿಜ್ಞೆ ಮಾಡುತ್ತೀರಿ. ರಕ್ಷಾಬಂಧನದ ಪರ್ವ ಪ್ರತಿಜ್ಞೆಯ ಪರ್ವ ಆಗಿದೆ. ಅದು ಸಂಗಮಯುಗದಲ್ಲಿಯೇ ಶುರುವಾಗುತ್ತದೆ. ಈಗ ನೀವು ಪವಿತ್ರರಾಗುವ ಹಾಗೂ ಮಾಡಿಸುವ ಪ್ರತಿಜ್ಞೆ ಮಾಡುತ್ತೀರಿ. ಪ್ರಶ್ನೆ: ನಿಮ್ಮ ಎಲ್ಲ ಕಾರ್ಯ ಯಾವ ಆಧಾರದ ಮೇಲೆ ಸಫಲವಾಗುತ್ತದೆ? ಹೆಸರು ಹೇಗೆ ಪ್ರಸಿದ್ಧವಾಗುತ್ತದೆ? ನಿಮ್ಮ ಎಲ್ಲ ಕಾರ್ಯ ಯಾವ ಆಧಾರದ ಮೇಲೆ ಸಫಲವಾಗುತ್ತದೆ? ಹೆಸರು ಹೇಗೆ ಪ್ರಸಿದ್ಧವಾಗುತ್ತದೆ? ಉತ್ತರ: ಜ್ಞಾನ ಬಲದ ಜೊತೆ ಯೋಗದ್ದು ಸಹ ಬಲ ಇದ್ದಾಗ ಎಲ್ಲ ಕಾರ್ಯವನ್ನು ತಾವಾಗಿಯೇ ಮಾಡಿಕೊಳ್ಳುವುದಕ್ಕೆ ತಯಾರಾಗುತ್ತಾರೆ. ಯೋಗ ಬಹಳ ಗುಪ್ತ ಆಗಿದೆ. ಇದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಯೋಗದಲ್ಲಿದ್ದು ತಿಳಿಸಿಕೊಡಿ. ಆಗ ದಿನಪತ್ರಿಕೆಯವರು ತಾವಾಗಿಯೇ ನಿಮ್ಮ ಸಂದೇಶವನ್ನು ಮುದ್ರಿಸುತ್ತಾರೆ. ದಿನಪತ್ರಿಕೆಯಿಂದಲೇ ಹೆಸರು ಪ್ರಸಿದ್ಧ ಆಗಬೇಕು. ಇದರಿಂದಲೇ ಅನೇಕರಿಗೆ ಸಂದೇಶ ಸಿಗುತ್ತದೆ. ಓಂ ಶಾಂತಿ. ಇಂದು ಮಕ್ಕಳಿಗೆ ರಕ್ಷಾಬಂಧನದ ಬಗ್ಗೆ ತಿಳಿಸುತ್ತಾರೆ. ಏಕೆಂದರೆ ಈಗ ಸಮೀಪ ಇದೆ. ಮಕ್ಕಳು ರಾಖಿ ಕಟ್ಟಲು ಹೋಗುತ್ತಾರೆ. ಈಗ ಯಾವುದು ನಡೆದಿರುತ್ತದೆಯೋ ಅದರ ಹಬ್ಬವನ್ನು ಆಚರಿಸುತ್ತಾರೆ. ಇದಂತೂ ಮಕ್ಕಳಿಗೆ ಗೊತ್ತಿದೆ. ಇಂದಿನಿಂದ 5000 ವರ್ಷದ ಮೊದಲು ಸಹ ಈ ಪ್ರತಿಜ್ಞೆಯ ಪತ್ರವನ್ನು ಬರೆದಿದ್ದೆವು. ಅದಕ್ಕೆ ಬಹಳ ಹೆಸರನ್ನು ಕೊಟ್ಟಿದ್ದಾರೆ. ಇದು ಪವಿತ್ರತೆಯ ಚಿಹ್ನೆಯಾಗಿದೆ. ಪವಿತ್ರ ಆಗುವ ರಾಖಿಯನ್ನು ಬಂಧಿಸಿಕೊಳ್ಳಿ ಎಂದು ಎಲ್ಲರಿಗೂ ಹೇಳಬೇಕಾಗುತ್ತದೆ. ಇದನ್ನು ಸಹ ತಿಳಿದಿದ್ದೀರಿ. ಪವಿತ್ರ ಜಗತ್ತು ಸತ್ಯುಗದ ಆದಿಯಲ್ಲಿಯೇ ಇರುತ್ತದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ರಾಖಿಯ ಪರ್ವ ಶುರುವಾಗುತ್ತದೆ. ಯಾವಾಗ ಭಕ್ತಿ ಶುರುವಾಗುತ್ತದೆ ಆಗ ಅದನ್ನು ನಂತರ ಆಚರಿಸಲಾಗುತ್ತದೆ. ಇದಕ್ಕೆ ಅನಾದಿ ಪರ್ವ ಎನ್ನುತ್ತಾರೆ. ಅದು ಸಹ ಎಂದಿನಿಂದ ಶುರುವಾಗುತ್ತದೆ? ಭಕ್ತಿ ಮಾರ್ಗದಿಂದ. ಏಕೆಂದರೆ ಸತ್ಯುಗದಲ್ಲಂತೂ ಈ ಪರ್ವ ಇತ್ಯಾದಿ ಇರುವುದೇ ಇಲ್ಲ. ಇದು ಇಲ್ಲಿ ನಡೆಯುತ್ತದೆ. ಎಲ್ಲ ಹಬ್ಬ ಇತ್ಯಾದಿ ಸಂಗಮದಲ್ಲಿ ನಡೆಯುತ್ತದೆ. ಅದೇ ನಂತರ ಭಕ್ತಿ ಮಾರ್ಗದಿಂದ ಶುರುವಾಗುತ್ತದೆ. ಸತ್ಯುಗದಲ್ಲಿ ಯಾವುದೇ ಹಬ್ಬ ನಡೆಯುವುದಿಲ್ಲ. ದೀಪಾವಳಿಯ ಹಬ್ಬ ಸತ್ಯುಗದಲ್ಲಿ ನಡೆಯುತ್ತದೇನು ಎಂದು ನೀವು ಕೇಳಬಹುದು. ಇಲ್ಲ, ಅದನ್ನು ಸಹ ಇಲ್ಲಿ ಆಚರಿಸುತ್ತಾರೆ, ಅಲ್ಲಿ ಆಚರಿಸುವುದಿಲ್ಲ. ಇದೆಲ್ಲ ಕಲಿಯುಗದ ಪರ್ವ ಆಗಿದೆ. ರಕ್ಷಾಬಂಧನವನ್ನು ಆಚರಿಸುತ್ತಾರೆ. ಈಗ ಈ ರಾಖಿಯನ್ನೇಕೆ ಆಚರಿಸಲಾಗುತ್ತಿದೆ ಎಂಬುದು ಹೇಗೆ ಗೊತ್ತಾಗಬೇಕು? ನೀವು ಎಲ್ಲರಿಗೂ ರಾಖಿಯನ್ನು ಕಟ್ಟುತ್ತೀರಿ, ಪಾವನರಾಗಿ ಎನ್ನುತ್ತೀರಿ. ಏಕೆಂದರೆ ಈಗ ಪಾವನ ಜಗತ್ತಿನ ಸ್ಥಾಪನೆ ಆಗುತ್ತದೆ. ತ್ರಿಮೂರ್ತಿಯ ಚಿತ್ರದಲ್ಲಿಯೂ ಬರೆಯಲಾಗಿದೆ, ಬ್ರಹ್ಮನ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಆದ್ದರಿಂದ ಪವಿತ್ರ ಮಾಡಲು ರಾಖಿ ಕಟ್ಟಿ ಆಚರಿಸುತ್ತಾರೆ. ಈಗ ಜ್ಞಾನ ಮಾರ್ಗದ ಸಮಯ ಆಗಿದೆ. ನೀವು ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ. ಭಕ್ತಿಯ ಯಾವುದೇ ವಿಚಾರ ತಿಳಿಸಿಕೊಟ್ಟರೆ ಆಗ ಅವರಿಗೆ ತಿಳಿಸಿಕೊಡಬೇಕು, ನಾವೀಗ ಜ್ಞಾನ ಮಾರ್ಗದಲ್ಲಿದ್ದೇವೆ ಎಂದು. ಜ್ಞಾನಸಾಗರ ಒಬ್ಬರೇ ಭಗವಂತನಾಗಿದ್ದಾರೆ. ಅವರು ಇಡೀ ಜಗತ್ತನ್ನು ನಿರ್ವಿಕಾರಿ ಮಾಡುತ್ತಾರೆ. ಭಾರತ ನಿರ್ವಿಕಾರಿಯಾಗಿದ್ದಾಗ ಇಡೀ ಜಗತ್ತು ನಿರ್ವಿಕಾರಿಯಾಗಿತ್ತು. ಭಾರತವನ್ನು ನಿರ್ವಿಕಾರಿ ಮಾಡುವುದರಿಂದ ಇಡೀ ಜಗತ್ತು ನಿರ್ವಿಕಾರಿ ಆಗುತ್ತದೆ. ಭಾರತಕ್ಕೆ ವಿಶ್ವ ಎನ್ನುವುದಿಲ್ಲ. ಭಾರತ ಅಂತೂ ವಿಶ್ವದಲ್ಲಿ ಒಂದು ಖಂಡ ಆಗಿದೆ. ಮಕ್ಕಳು ತಿಳಿದಿದ್ದಾರೆ, ಹೊಸ ಜಗತ್ತಿನಲ್ಲಿ ಕೇವಲ ಒಂದು ಭಾರತ ಖಂಡ ಇರುತ್ತದೆ. ಭಾರತ ಖಂಡದಲ್ಲಿ ಖಂಡಿತ ಮನುಷ್ಯರು ಸಹ ಇರಬೇಕು. ಭಾರತ ಸತ್ಯ ಖಂಡ ಆಗಿತ್ತು. ಸೃಷ್ಟಿಯ ಆದಿಯಲ್ಲಿ ದೇವತಾ ಧರ್ಮವೇ ಇತ್ತು.
ಅದನ್ನೇ ನಿರ್ವಿಕಾರಿ ಪವಿತ್ರ ಧರ್ಮ ಎನ್ನುತ್ತಾರೆ. ಅದಕ್ಕೆ 5000 ವರ್ಷ ಆಗಿದೆ. ಈಗ ಈ ಹಳೆಯ ಜಗತ್ತು ಬಾಕಿ ಸ್ವಲ್ಪ ದಿನ ಇದೆ. ಎಷ್ಟು ದಿನ ನಿರ್ವಿಕಾರಿಯಾಗುವುದಕ್ಕೆ ಹಿಡಿಸುತ್ತದೆ? ಸಮಯ ಅಂತೂ ಹಿಡಿಸುತ್ತದೆ. ಇಲ್ಲಿಯೂ ಸಹ ಪವಿತ್ರರಾಗುವ ಪುರುಷಾರ್ಥ ಮಾಡುತ್ತಾರೆ. ಎಲ್ಲದಕ್ಕಿಂತಲೂ ದೊಡ್ಡ ಉತ್ಸವ ಇದಾಗಿದೆ. ಪ್ರತಿಜ್ಞೆ ಮಾಡಬೇಕು, ಬಾಬಾ, ಖಂಡಿತ ನಾವು ಪವಿತ್ರರಂತೂ ಆಗುತ್ತೇವೆ. ಈ ಉತ್ಸವವನ್ನು ಎಲ್ಲದಕ್ಕಿಂತ ದೊಡ್ಡದು ಎಂದು ತಿಳಿಯಬೇಕು. ಎಲ್ಲರೂ ಹೇ ಪರಮಪಿತ ಪರಮಾತ್ಮ ಎಂದು ಕೂಗುತ್ತಾರೆ. ಇದನ್ನು ಹೇಳುತ್ತಿದ್ದರೂ ಸಹ ಪರಮಪಿತ ಬುದ್ಧಿಯಲ್ಲಿ ಬರುವುದಿಲ್ಲ. ನೀವು ತಿಳಿದಿದ್ದೀರಿ, ಪರಮಪಿತ ಪರಮಾತ್ಮ ಜೀವಾತ್ಮಗಳಿಗೆ ಜ್ಞಾನ ಕೊಡಲು ಬರುತ್ತಾರೆ. ಆತ್ಮ ಪರಮಾತ್ಮ ಬಹಳ ಕಾಲ ಅಗಲಿದ್ದರು. ಈ ಮೇಳ ಈ ಸಂಗಮ ಯುಗದಲ್ಲಿಯೇ ನಡೆಯುತ್ತದೆ. ಇದಕ್ಕೆ ಕುಂಭದ ಮೇಳ ಎಂದು ಹೇಳುತ್ತಾರೆ. ಅದು ಪ್ರತಿ 5000 ವರ್ಷದ ನಂತರ ಒಂದೇ ಬಾರಿ ನಡೆಯುತ್ತದೆ. ಆ ನೀರಿನಲ್ಲಿ ಸ್ನಾನ ಮಾಡುವ ಮೇಳವನ್ನಂತೂ ಅನೇಕ ಬಾರಿ ಆಚರಿಸುತ್ತಾ ಬಂದಿದ್ದೀರಿ. ಅದು ಭಕ್ತಿ ಮಾರ್ಗ ಆಗಿದೆ. ಇದು ಜ್ಞಾನ ಮಾರ್ಗ ಆಗಿದೆ. ಸಂಗಮಕ್ಕೆ ಕುಂಭ ಎನ್ನುತ್ತಾರೆ. ವಾಸ್ತವದಲ್ಲಿ 3 ನದಿಗಳು ಇಲ್ಲ. ಗುಪ್ತ ನೀರಿನ ನದಿ ಹೇಗೆ ಇರುವುದಕ್ಕೆ ಸಾಧ್ಯ? ತಂದೆ ಹೇಳುತ್ತಾರೆ, ನಿಮ್ಮ ಈ ಗೀತೆ ಗುಪ್ತವಾಗಿದೆ. ಅಂದ ಮೇಲೆ ಇದನ್ನು ತಿಳಿಸಿಕೊಡಲಾಗುತ್ತದೆ. ನೀವು ಯೋಗ ಬಲದಿಂದ ವಿಶ್ವದ ಚಕ್ರಾಧಿಪತ್ಯವನ್ನು ತೆಗೆದುಕೊಳ್ಳುತ್ತೀರಿ. ಇದರಲ್ಲಿ ನೃತ್ಯ, ಹಾಡು ಇತ್ಯಾದಿ ಏನೂ ಇಲ್ಲ. ಆ ಭಕ್ತಿ ಮಾರ್ಗ ಪೂರ್ಣ ಅರ್ಧ ಕಲ್ಪ ನಡೆಯುತ್ತದೆ. ಹಾಗೂ ಈ ಜ್ಞಾನ ಒಂದು ಲೈಫ್ನಲ್ಲಿ ನಡೆಯುತ್ತದೆ. ನಂತರ 2 ಯುಗ ಜ್ಞಾನದ ಪ್ರಾರಬ್ಧ ಇದೆ. ಜ್ಞಾನ ನಡೆಯುವುದಿಲ್ಲ. ಭಕ್ತಿಯಂತೂ ದ್ವಾಪರ ಕಲಿಯುಗದಿಂದ ನಡೆದು ಬಂದಿದೆ. ಜ್ಞಾನ ಕೇವಲ ಒಂದೇ ಬಾರಿ ಸಿಗುತ್ತದೆ. ನಂತರ ಅದರ ಪ್ರಾರಬ್ಧ 21 ಜನ್ಮ ನಡೆಯುತ್ತದೆ. ಈಗ ನಿಮ್ಮ ಕಣ್ಣುಗಳು ತೆರೆದಿದೆ. ಮೊದಲು ನೀವು ಅಜ್ಞಾನದ ನಿದ್ದೆಯಲ್ಲಿದ್ದೀರಿ. ಈಗ ರಕ್ಷಾಬಂಧನದಲ್ಲಿ ಬ್ರಾಹ್ಮಣ ಜನರು ರಾಖಿಯನ್ನು ಕಟ್ಟುತ್ತಾರೆ. ನೀವೂ ಸಹ ಬ್ರಾಹ್ಮಣರಾಗಿದ್ದೀರಿ. ಅವರು ಕುಕವಂಶಾವಳಿ ಆಗಿದ್ದಾರೆ. ನೀವು ಮುಖವಂಶಾವಳಿ ಆಗಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ. ಕೆಸರಿನಲ್ಲಿ ಮುಳುಗಿದ್ದಾರೆ. ಕೆಸರಿನಲ್ಲಿ ಕಾಲು ಸಿಲುಕಿಕೊಳ್ಳುತ್ತದಲ್ಲವೇ? ಅಂದ ಮೇಲೆ ಭಕ್ತಿಯ ಕೆಸರಿನಲ್ಲಿ ಮನುಷ್ಯ ಸಿಲುಕಿಕೊಳ್ಳುತ್ತಾನೆ. ಹಾಗೂ ಪೂರ್ಣ ಕತ್ತಿನವರೆಗೆ ಬರುತ್ತದೆ. ಆಗ ತಂದೆ ರಕ್ಷಿಸಲು ಬರುತ್ತಾರೆ. ಸ್ವಲ್ಪ ಜುಟ್ಟು ಉಳಿದುಕೊಳ್ಳುತ್ತದೆ. ಹಿಡಿದುಕೊಳ್ಳುವುದಕ್ಕಂತೂ ಬೇಕಲ್ಲವೇ? ಮಕ್ಕಳು ತಿಳಿಸಿಕೊಡುವುದಕ್ಕೆ ಬಹಳ ಶ್ರಮ ಪಡುತ್ತಾರೆ. ಕೋಟ್ಯಾಂತರ ಮನುಷ್ಯರಿದ್ದಾರೆ. ಒಬ್ಬೊಬ್ಬರ ಬಳಿ ಹೋಗಲು ಶ್ರಮವಾಗುತ್ತದೆ. ದಿನಪತ್ರಿಕೆಯ ಮೂಲಕ ನಿಮ್ಮ ಹೆಸರು ಹಾಳಾಗಿ ಹೋಗಿದೆ. ಇವರು ಓಡಿಸಿಕೊಂಡು ಹೋಗುತ್ತಾರೆ. ಮನೆ ಮಠವನ್ನು ಬಿಡಿಸುತ್ತಾರೆ. ಸಹೋದರ ಸಹೋದರಿ ಮಾಡುತ್ತಾರೆ ಎಂದು. ಶುರುವಿನ ವಿಚಾರ ಎಷ್ಟೊಂದು ಹರಡಿದೆ. ದಿನಪತ್ರಿಕೆಯಲ್ಲಿ ಎಷ್ಟೊಂದು ಹರಡಿದೆ. ಈಗ ಒಬ್ಬೊಬ್ಬರಿಗೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ನಂತರ ನಿಮಗೆ ದಿನಪತ್ರಿಕೆಯೇ ಕೆಲಸಕ್ಕೆ ಬರುತ್ತದೆ. ದಿನಪತ್ರಿಕೆಯ ಮೂಲಕವೇ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ. ತಿಳಿದುಕೊಳ್ಳುವಂತಾಗಲು ಈಗ ಏನು ಮಾಡಬೇಕೆಂದು ಈಗ ಆಲೋಚನೆ ಮಾಡಬೇಕು. ರಕ್ಷಾಬಂಧನದ ಅರ್ಥವೇನು? ಪಾವನ ಮಾಡಲು ತಂದೆ ಬಂದಿರುವಾಗ ತಂದೆ ಮಕ್ಕಳೊಂದಿಗೆ ಪವಿತ್ರತೆಯ ಪ್ರತಿಜ್ಞೆ ತೆಗೆದುಕೊಂಡಿದ್ದಾರೆ. ಪತಿತರನ್ನು ಪಾವನ ಮಾಡುವ ರಾಖಿಯನ್ನು ಕಟ್ಟಿದ್ದಾರೆ. ಶ್ರೀಕೃಷ್ಣನ ಜನ್ಮವನ್ನು ಆಚರಿಸುತ್ತಾರೆ. ನಂತರ ಖಂಡಿತ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕು. ಎಂದಿಗೂ ಪಟ್ಟಾಭಿಷೇಕವನ್ನು ತೋರಿಸುವುದಿಲ್ಲ. ಸತ್ಯುಗದ ಆದಿಯಲ್ಲಿ ಲಕ್ಷ್ಮೀನಾರಾಯಣರು ಇದ್ದರು. ಅವರ ಪಟ್ಟಾಭಿಷೇಕ ಆಗಿರಬೇಕು. ರಾಜನ ಜನ್ಮವನ್ನು ಆಚರಿಸುತ್ತಾರೆ. ನಂತರ ಪಟ್ಟಾಭಿಷೇಕ ಎಲ್ಲಿದೆ? ದೀಪಾವಳಿಯಂದು ಪಟ್ಟಾಭಿಷೇಕ ನಡೆಯುತ್ತದೆ. ಬಹಳ ಆಡಂಬರ ಇರುತ್ತದೆ. ಅದು ಸತ್ಯುಗದ್ದಾಗಿದೆ.
ಸಂಗಮಯುಗದ ಯಾವ ವಿಚಾರ ಇದೆ ಅದು ಅಲ್ಲಿ ಇರುವುದಿಲ್ಲ. ಮನೆ ಮನೆಯಲ್ಲಿ ಬೆಳಕು ಇಲ್ಲಿ ಆಗಬೇಕಿದೆ. ಅಲ್ಲಿ ದೀಪಾವಳಿ ಇತ್ಯಾದಿಯನ್ನು ಆಚರಿಸುವುದಿಲ್ಲ. ಅಲ್ಲಂತೂ ಆತ್ಮಗಳ ಜ್ಯೋತಿ ಬೆಳಗಿದೆ. ಅಲ್ಲಿ ನಂತರ ಪಟ್ಟಾಭಿಷೇಕವನ್ನು ಆಚರಿಸಲಾಗುತ್ತದೆ, ದೀಪಾವಳಿಯನ್ನು ಅಲ್ಲ. ಎಲ್ಲಿಯ ತನಕ ಆತ್ಮಗಳ ಜ್ಯೋತಿ ಬೆಳಗುವುದಿಲ್ಲ ಅಲ್ಲಿಯ ತನಕ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಅಂದಮೇಲೆ ಈಗ ಇದಂತೂ ಎಲ್ಲ ಪತಿತ ಆಗಿದೆ. ಅದನ್ನು ಪಾವನ ಮಾಡಲು ಆಲೋಚನೆ ಮಾಡಬೇಕು. ಮಕ್ಕಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ಆಲೋಚನೆ ಮಾಡಿ ಹೋಗುತ್ತಾರೆ. ದಿನಪತ್ರಿಕೆಯ ಮೂಲಕ ಮಕ್ಕಳ ಹೆಸರು ಹಾಳಾಗಿದೆ. ನಂತರ ಇದರ ಮೂಲಕ ಹೆಸರು ಪ್ರಸಿದ್ಧವಾಗುತ್ತದೆ. ಸ್ವಲ್ಪ ಹಣ ಕೊಟ್ಟರೆ ಚೆನ್ನಾಗಿ ಹಾಕುತ್ತಾರೆ. ಈಗ ನೀವು ಹಣವನ್ನು ಎಲ್ಲಿಯ ತನಕ ಕೊಡುತ್ತೀರಿ? ಹಣ ಕೊಡುವುದು ಸಹ ಲಂಚ ಆಗಿದೆ. ನಿಯಮಕ್ಕೆ ವಿರುದ್ಧವಾಗುತ್ತದೆ. ಇತ್ತೀಚೆಗಂತೂ ಲಂಚದ ಹೊರತಾಗಿ ಕೆಲಸವೇ ನಡೆಯುವುದಿಲ್ಲ. ನೀವು ಲಂಚ ಕೊಟ್ಟು ಆ ಜನರು ಲಂಚ ಕೊಡುವುದಾದರೆ ಇಬ್ಬರದ್ದು ಒಂದೇ ಆಗುತ್ತದೆ. ನಿಮ್ಮ ವಿಚಾರ ಯೋಗ ಬಲದ್ದಾಗಿದೆ. ಯೋಗ ಬಲ ಎಷ್ಟೊಂದು ಇರಬೇಕೆಂದರೆ ನೀವು ಯಾರಿಂದಲಾದರೂ ಕೆಲಸ ತೆಗೆದುಕೊಳ್ಳುವಂತಾಗಲು ಸಾಧ್ಯವಾಗಬೇಕು. ಭೂಭೂ ಮಾಡುತ್ತಿರಬೇಕು. ಜ್ಞಾನದ ಬಲ ಅಂತೂ ನಿಮ್ಮಲ್ಲಿಯೂ ಇದೆ. ಈ ಚಿತ್ರ ಇತ್ಯಾದಿಯಲ್ಲಿ ಜ್ಞಾನ ಇದೆ. ಯೋಗ ಗುಪ್ತ ಆಗಿದೆ. ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಅದು ಇರುವುದೇ ಗುಪ್ತ. ಇದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಎಲ್ಲಿಯೇ ಕುಳಿತು ನೀವು ನೆನಪು ಮಾಡಲು ಸಾಧ್ಯವಿದೆ. ಕೇವಲ ಇಲ್ಲಿ ಕುಳಿತುಕೊಂಡು ಯೋಗದ ಸಾಧನೆ ಅಲ್ಲ. ಜ್ಞಾನ ಮತ್ತು ನೆನಪು ಎರಡೂ ಸಹಜವಾಗಿದೆ. ಕೇವಲ ಸಾಪ್ತಾಹಿಕ ಕೋರ್ಸ್ ತೆಗೆದುಕೊಂಡರೂ ಮುಗಿಯಿತು. ಜಾಸ್ತಿ ಅವಶ್ಯಕತೆ ಇಲ್ಲ. ನಂತರ ನೀವು ಹೋಗಿ ಅನ್ಯರನ್ನು ತನ್ನ ಸಮಾನ ಮಾಡಿ. ತಂದೆ ಜ್ಞಾನದ ಶಾಂತಿಯ ಸಾಗರನಾಗಿದ್ದಾರೆ. ಈ ಎರಡೂ ವಿಚಾರಗಳು ಮುಖ್ಯವಾಗಿದೆ. ಇದರಿಂದ ನೀವು ಶಾಂತಿಯ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ನೆನಪು ಸಹ ಬಹಳ ಸೂಕ್ಷ್ಮ ಆಗಿದೆ. ನೀವು ಮಕ್ಕಳು ಬಲೆ ಹೊರಗಡೆ ಸುತ್ತಾಡಿ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾವುದೇ ಅವಗುಣ ಇರಬಾರದು. ಕಾಮವಿಕಾರ ದೊಡ್ಡ ಅವಗುಣ ಆಗಿದೆ. ತಂದೆ ಹೇಳುತ್ತಾರೆ, ನೀವೀಗ ಪತಿತರಾಗಬೇಡಿ. ಭಲೆ ಪತ್ನಿ ಎದುರಿನಲ್ಲಿರಲಿ. ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆ ಆದ ನನ್ನನ್ನು ನೆನಪು ಮಾಡಿ. ನೋಡುತ್ತಿದ್ದರೂ ನೋಡಬಾರದು. ನಾವಂತೂ ನಮ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ಅವರು ಜ್ಞಾನದ ಸಾಗರನಾಗಿದ್ದಾರೆ. ನಿಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ. ಅಂದಮೇಲೆ ನೀವು ಸಹ ಜ್ಞಾನದ ಸಾಗರರಾಗುತ್ತೀರಿ. ಇದರಲ್ಲಿ ತಬ್ಬಿಬ್ಬಾಗಬಾರದು. ಅವರು ಪರಮ ಆತ್ಮ ಆಗಿದ್ದಾರೆ. ಪರಮಧಾಮದಲ್ಲಿರುತ್ತಾರೆ. ಆದ್ದರಿಂದ ಪರಮ ಎನ್ನುತ್ತಾರೆ. ಅಲ್ಲಂತೂ ನೀವು ಸಹ ಇರುತ್ತೀರಿ. ಈಗ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ನೀವು ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಗೌರವಾನ್ವಿತ ತೇರ್ಗಡೆ ಯಾರು ಆಗುತ್ತಾರೆ ಅವರಿಗೆ ಪೂರ್ಣ ಜ್ಞಾನ ಸಾಗರರಾಗಿದ್ದಾರೆಂದು ಹೇಳುತ್ತಾರೆ. ತಂದೆನೂ ಜ್ಞಾನ ಸಾಗರ, ನೀವು ಜ್ಞಾನದ ಸಾಗರ. ಆತ್ಮ ಏನು ಚಿಕ್ಕದು ದೊಡ್ಡದು ಆಗುವುದಿಲ್ಲ. ಪರಮಪಿತ ಏನು ದೊಡ್ಡದಾಗಿ ಇಲ್ಲ. ಇದೇನು ಸಹಸ್ರಾರು ಸೂರ್ಯಗಳಿಗಿಂತ ತೇಜೋಮಯ ಆಗಿದ್ದಾನೆಂದು ಹೇಳುತ್ತಾರೆ. ಅದೆಲ್ಲ ಸುಳ್ಳಾಗಿದೆ. ಬುದ್ಧಿಯಿಂದ ಯಾವ ರೂಪದಿಂದ ನೆನಪು ಮಾಡುತ್ತಾರೆ ಆ ಸಾಕ್ಷಾತ್ಕಾರವಾಗುತ್ತದೆ. ಇದರಲ್ಲಿ ತಿಳುವಳಿಕೆ ಬೇಕು. ಆತ್ಮದ ಸಾಕ್ಷಾತ್ಕಾರ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ವಿಚಾರ ಒಂದೇ ಆಗುತ್ತದೆ. ತಂದೆ ಅನುಭೂತಿ ಮಾಡಿಸಿದ್ದಾರೆ, ನಾನೇ ಪತಿತ ಪಾವನ ಜ್ಞಾನದ ಸಾಗರನಾಗಿದ್ದೇನೆ. ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ. ಎಲ್ಲರಿಗಿಂತ ಹೆಚ್ಚು ಭಕ್ತಿ ನೀವು ಮಾಡಿದ್ದೀರಿ. ನಂತರ ತಂದೆ ನಿಮಗಷ್ಟೇ ಓದಿಸುತ್ತಾರೆ.
ರಕ್ಷಾಬಂಧನದ ನಂತರ ಕೃಷ್ಣ ಜನ್ಮಾಷ್ಟಮಿ ನಡೆಯುತ್ತದೆ. ಅನಂತರ ದಸರಾ. ವಾಸ್ತವದಲ್ಲಿ ದಸರಾಗೂ ಮೊದಲಂತೂ ಶ್ರೀಕೃಷ್ಣ ಬರುವುದಕ್ಕೆ ಸಾಧ್ಯವಿಲ್ಲ. ಮೊದಲು ದಸರಾ ನಡೆಯಬೇಕು, ನಂತರ ಕೃಷ್ಣ ಬರಬೇಕು. ಈ ಲೆಕ್ಕವನ್ನು ನೀವು ತೆಗೆಯಬಹುದು. ಮೊದಲಂತೂ ನೀವು ಏನನ್ನೂ ತಿಳಿದಿರಲಿಲ್ಲ. ಈಗ ತಂದೆ ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಶಿಕ್ಷಕರು ಬುದ್ಧಿವಂತರನ್ನಾಗಿ ಮಾಡುತ್ತಾರಲ್ಲವೇ? ಈಗ ನೀವು ತಿಳಿದಿದ್ದೀರಿ, ಭಗವಂತ ಬಿಂದು ಸ್ವರೂಪನಾಗಿದ್ದಾರೆ. ವೃಕ್ಷ ಎಷ್ಟು ದೊಡ್ಡದಿದೆ. ಆತ್ಮಗಳು ಮೇಲೆ ಬಿಂದು ರೂಪದಲ್ಲಿರುತ್ತಾರೆ. ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತದೆ. ವಾಸ್ತವದಲ್ಲಿ ಒಂದು ಕ್ಷಣದಲ್ಲಿ ಬುದ್ಧಿವಂತರಾಗಬೇಕು. ಆದರೆ ಕಲ್ಲು ಬುದ್ಧಿ ಆ ರೀತಿ ಇದ್ದಾರೆ, ಅವರು ತಿಳಿದುಕೊಳ್ಳುವುದೇ ಇಲ್ಲ. ಇಲ್ಲದೆ ಹೋದರೆ ಒಂದು ಕ್ಷಣದ ಮಾತಾಗಿದೆ. ಶರೀರದ ತಂದೆ ಅಂತೂ ಜನ್ಮ ಜನ್ಮಕ್ಕೂ ಹೊಸಬರು ಸಿಗುತ್ತಾರೆ. ಇವರು ಪಾರಲೌಕಿಕ ತಂದೆ ಆಗಿದ್ದಾರೆ. ಅಂದ ಮೇಲೆ ಒಂದೇ ಬಾರಿ ಬಂದು 21 ಜನ್ಮಗಳ ಆಸ್ತಿ ಕೊಡುತ್ತಾರೆ. ಈಗ ನೀವು ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಆಯಸ್ಸು ಸಹ ದೀರ್ಘವಾಗುತ್ತದೆ. 21 ಜನ್ಮ ಒಬ್ಬರೇ ತಂದೆ ಇರುತ್ತಾರೆ ಎಂದಲ್ಲ. ಇಲ್ಲ, ನಿಮ್ಮ ಆಯಸ್ಸು ದೀರ್ಘವಾಗುತ್ತದೆ. ನೀವು ಎಂದಿಗೂ ದುಃಖವನ್ನು ನೋಡುವುದಿಲ್ಲ. ಕೊನೆಯಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇರುತ್ತದೆ. ತಂದೆಯನ್ನು ನೆನಪು ಮಾಡಬೇಕು ಹಾಗೂ ಆಸ್ತಿಯನ್ನು ತೆಗೆದುಕೊಳ್ಳಬೇಕಷ್ಟೇ. ಮಗುವಿನ ಜನ್ಮ ಆಯಿತು ಹಾಗೂ ವಾರಸುದಾರನಾದ. ತಂದೆಯನ್ನು ತಿಳಿದುಕೊಂಡರೆ ಮುಗಿಯಿತು. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ಪವಿತ್ರರಾಗಿ ದೈವಿ ಗುಣವನ್ನು ಧಾರಣೆ ಮಾಡಿ. ತಂದೆ ಮತ್ತು ಆಸ್ತಿ ಎಷ್ಟು ಸಹಜ ಆಗಿದೆ. ಗುರಿ ಉದ್ದೇಶ ಸಹ ಸನ್ಮುಖದಲ್ಲಿದೆ. ಈಗ ಮಕ್ಕಳು ಆಲೋಚನೆ ಮಾಡಬೇಕು, ನಾವು ದಿನಪತ್ರಿಕೆಯ ಮೂಲಕ ಹೇಗೆ ತಿಳಿಸಿಕೊಡುವುದು ಎಂದು. ತ್ರಿಮೂರ್ತಿಯ ಚಿತ್ರವನ್ನು ಸಹ ಕೊಡಬೇಕು. ಏಕೆಂದರೆ ಬ್ರಹ್ಮನ ಮೂಲಕ ಸ್ಥಾಪನೆಯೆಂದು ತಿಳಿಸಿಕೊಡಲಾಗುತ್ತದೆ. ಬ್ರಾಹ್ಮಣರನ್ನು ಪಾವನ ಮಾಡಲು ತಂದೆ ಬಂದಿದ್ದಾರೆ. ಆದ್ದರಿಂದ ರಾಖಿ ಕಟ್ಟಿಸುತ್ತಾರೆ. ಪತಿತ ಪಾವನ ಭಾರತವನ್ನು ಪಾವನ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರನ್ನು ಪಾವನ ಮಾಡಬೇಕು. ಏಕೆಂದರೆ ಈಗ ಪಾವನ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಈಗ ನಿಮ್ಮ 84 ಜನ್ಮ ಪೂರ್ಣವಾಗಿದೆ. ಯಾರು ಬಹಳ ಜನ್ಮವನ್ನು ತೆಗೆದುಕೊಂಡಿರುತ್ತಾರೆ ಅವರು ಚೆನ್ನಾಗಿ ತಿಳಿಯುತ್ತಿರುತ್ತಾರೆ. ಕೊನೆಯಲ್ಲಿ ಬರುವವರಿಗೆ ಅಷ್ಟು ಖುಷಿ ಇರುವುದಿಲ್ಲ. ಏಕೆಂದರೆ ಭಕ್ತಿ ಕಡಿಮೆ ಮಾಡಿದ್ದಾರೆ. ಭಕ್ತಿಯ ಫಲವನ್ನು ಕೊಡಲು ತಂದೆ ಬರುತ್ತಾರೆ. ಯಾರು ಜಾಸ್ತಿ ಭಕ್ತಿ ಮಾಡಿದ್ದಾರೆ ಇದನ್ನು ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ. ಮೊದಲ ನಂಬರ್ನಲ್ಲಿ ನೀವೇ ಬಂದಿದ್ದೀರಿ. ನೀವೇ ಅವ್ಯಭಿಚಾರಿ ಭಕ್ತಿ ಮಾಡಿದ್ದೀರಿ. ನೀವು ತನ್ನೊಂದಿಗೆ ಕೇಳಿಕೊಳ್ಳಿ, ನಾನು ಜಾಸ್ತಿ ಭಕ್ತಿ ಮಾಡಿದ್ದೇನೋ ಅಥವಾ ಇವರೋ? ಎಲ್ಲರಿಗಿಂತಲೂ ಯಾರು ತೀಕ್ಷ್ಣವಾಗಿ ಸೇವೆ ಮಾಡುತ್ತಾರೆ ಖಂಡಿತ ಅವರು ಜಾಸ್ತಿ ಭಕ್ತಿ ಮಾಡಿದ್ದಾರೆ. ಬಾಬಾ ಹೆಸರನ್ನಂತೂ ಬರೆಯುತ್ತಾರೆ. ಪ್ರಕಾಶ್ ಮಣಿ ದಾದಿ, ಜನಕ್ ದಾದಿ, ಮನೋಹರ್ ದಾದಿ, ಗುಲ್ಜರ್ ದಾದಿ ಇದ್ದಾರೆ. ಕ್ರಮಾನುಸಾರವಾಗಿ ಅಂತೂ ಇರುತ್ತಾರೆ. ಇಲ್ಲಿ ಕ್ರಮಾನುಸಾರವಾಗಿ ಕೂರಿಸುವುದಕ್ಕೆ ಸಾಧ್ಯವಿಲ್ಲ. ಅಂದ ಮೇಲೆ ಆಲೋಚನೆ ಮಾಡಬೇಕು, ರಕ್ಷಾಬಂಧನದ್ದು ಹೇಗೆ ಕೊನೆಯಲ್ಲಿ ಹಾಕುವುದು ಎಂದು. ಅದಂತೂ ಸರಿಯಿದೆ. ಮಿನಿಸ್ಟರ್ ಇತ್ಯಾದಿಯರ ಬಳಿ ಹೋಗುತ್ತಾರೆ, ರಾಖಿ ಕಟ್ಟುತ್ತಾರೆ. ಆದರೆ ಪವಿತ್ರರಂತೂ ಆಗುವುದಿಲ್ಲ. ನೀವು ಹೇಳುತ್ತೀರಿ ಪವಿತ್ರರಾಗಿ, ಆಗ ಪವಿತ್ರ ಜಗತ್ತಿನ ಸ್ಥಾಪನೆ ಆಗುತ್ತದೆ. 63 ಜನ್ಮ ವಿಕಾರಿಯಾಗಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಈ ಅಂತಿಮ ಜನ್ಮ ಪವಿತ್ರರಾಗಿ ಖುದಾನನ್ನು ನೆನಪು ಮಾಡಿ. ಆಗ ನಿಮ್ಮ ತಲೆಯ ಮೇಲೆ ಯಾವ ಪಾಪ ಇದೆ ಅದು ಇಳಿಯುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು.
ಧಾರಣೆಗಾಗಿ ಮುಖ್ಯ ಸಾರ. ಗೌರವಾನ್ವಿತ ತೇರ್ಗಡೆ ಹೊಂದಲು ತಂದೆ ಸಮಾನ ಜ್ಞಾನಸಾಗರರಾಗಬೇಕು. ಯಾವುದೇ ಅವಗುಣ ಒಳಗಡೆ ಇದ್ದರೆ ಅದರ ಪರಿಶೀಲನೆ ಮಾಡಿ ತೆಗೆದು ಬಿಡಬೇಕು. ಶರೀರವನ್ನು ನೋಡುತ್ತಿದ್ದರೂ ನೋಡದೆ ಆತ್ಮನೆಂದು ನಿಶ್ಚಯ ಮಾಡಿಕೊಂಡು ಆತ್ಮನೊಂದಿಗೆ ಮಾತನಾಡಬೇಕು. 2. ಯೋಗ ಬಲವನ್ನು ಅಷ್ಟು ಜಮಾ ಮಾಡಿಕೊಳ್ಳಬೇಕು ಯಾವುದರಿಂದ ನಿಮ್ಮ ಪ್ರತಿ ಕೆಲಸ ಸಹಜವಾಗಲಿ. ದಿನಪತ್ರಿಕೆಯ ಮೂಲಕ ಪ್ರತಿಯೊಬ್ಬರಿಗೂ ಪಾವನರಾಗುವ ಸಂದೇಶ ಕೊಡಬೇಕು. ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು. ವರದಾನ: ದೇಹಭಾನವನ್ನು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಅಪರಿಮಿತದ ವೈರಾಗಿಯಾಗಿರಿ. ನಡೆಯುತ್ತಾ ನಡೆಯುತ್ತಾ ಒಂದು ವೇಳೆ ವೈರಾಗ್ಯ ಖಂಡನೆ ಆಗುತ್ತದೆಂದರೆ ಅದರ ಮುಖ್ಯ ಕಾರಣ ದೇಹಭಾನ ಆಗಿದೆ. ಎಲ್ಲಿಯ ತನಕ ದೇಹಭಾನದ ವೈರಾಗ್ಯ ಇಲ್ಲವೋ ಅಲ್ಲಿಯ ತನಕ ಯಾವುದೇ ಮಾತಿನ ವೈರಾಗ್ಯ ಸದಾಕಾಲ ಇರುವುದಕ್ಕೆ ಸಾಧ್ಯವಿಲ್ಲ. ಸಂಬಂಧದೊಂದಿಗೆ ವೈರಾಗ್ಯ ಇದೇನು ದೊಡ್ಡ ಮಾತಲ್ಲ. ಅದಂತೂ ಜಗತ್ತಿನಲ್ಲಿಯೂ ಕೆಲವರಿಗೆ ವೈರಾಗ್ಯ ಬಂದು ಬಿಡುತ್ತದೆ. ಆದರೆ ಇಲ್ಲಿ ದೇಹಭಾನದ ಯಾವ ಭಿನ್ನ ಭಿನ್ನ ರೂಪ ಇದೆ ಅದನ್ನು ತಿಳಿದುಕೊಂಡು ದೇಹಭಾನವನ್ನು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಬಿಡುವ ವಿಧಿ ಅಪರಿಮಿತದ ವೈರಾಗ್ಯ ಆಗುವುದಾಗಿದೆ. ಸ್ಲೋಗನ್: ಸಂಕಲ್ಪರೂಪಿ ಕಾಲು ಬಲಶಾಲಿಯಾಗಿದ್ದರೆ ಕಾರ್ಮೋಡದಂತಹ ಮಾತುಗಳು ಸಹ ಪರಿವರ್ತನೆ ಆಗುತ್ತದೆ. ಓಂ ಶಾಂತಿ.